ಹಲೋ ನನ್ನ ಮುದ್ದು ಕುಟುಂಬದವರೇ, ಪ್ರೇಮಶಂಕರ್ ಕೈ ರುಚಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರೇಮಶಂಕರ್. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಲೆಮನ್ ಜ್ಯೂಸನ್ನು ತೋರಿಸ್ಕೊಡ್ತೀನಿ. ಹೌದು, ನಿಂಬೆ ಹಣ್ಣಿನ ಶರ್ಬತ್ತು ತುಂಬಾನೇ ರುಚಿಯಾಗಿರುತ್ತೆ. ಮನೆಗೆ ಯಾರಾದರೂ ಸ್ಪೆಷಲ್ ಆಗಿ ಗೆಸ್ಟ್ ಬರ್ತಾ ಇದ್ದಾರೆ ಅಂದಾಗ ಈ ರೀತಿ ನೀವು ನಿಂಬೆ ಹಣ್ಣಿನ ಶರ್ಬತ್ತನ್ನ ಮಾಡಿಕೊಟ್ರೆ ಅವ್ರಿಗೆ ಖಂಡಿತ ಗೊತ್ತಾಗೋದಿಲ್ಲ ಇದು ನಿಂಬೆ ಹಣ್ಣಿನ ಶರ್ಬತ್ ಅಂತ. ಸೊ ನೋಡೋದಕ್ಕೂ ಹಾಗೆ ಇರುತ್ತೆ, ಕುಡಿಯೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 2 ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ಇದೆರಡನ್ನೂ ನೀಟಾಗಿ ತೊಳೆದು ಒಂದು ಬಟ್ಟೆನಲ್ಲಿ ಒರೆಸಿ ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ಜ್ಯೂಸನ್ನು ನಾವು ನಾರ್ಮಲ್ ಆಗಿ ಇದೇ ಥರನೇ ಮಾಡ್ತೀವಿ. ಆದರೆ ಇದಕ್ಕೆ ಸೇರಿಸುವಂಥ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟಿಂದ ಇದರ ಟೇಸ್ಟೇ ತುಂಬ ಚೆನ್ನಾಗಾಗತ್ತೆ. ಸೊ ಯಾರಿಗೂ ಗೊತ್ತಾಗೋದಿಲ್ಲ ಇದು ನಿಂಬೆ ಹಣ್ಣಿನ ಶರ್ಬತ್ ಅಂತ. ಈಗಂತೂ ಬೇಸಿಗೆ ಬಿಸಿಲು ಎಷ್ಟಿದೆ ಅಲ್ವಾ? ಹೊರಗಡೆ ಏನಾದರೂ ಒಂದು ಸ್ವಲ್ಪ ಓಡಾಡಿ ಬಂದ್ರೂ ಮನೆಗೆ ಬಂದ ತಕ್ಷಣ ಯಾರಾದರೂ ತಣ್ಣಗಿರೋದನ್ನ ಏನಾದರೂ ಕುಡಿಯೋದಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ಹಾಗೆಯೇ ಮನೆಗೆ ಬರುವಂಥ ಗೆಸ್ಟ್ಗಳಿಗಾಗಿರ್ಬೋದು ಅಥವಾ ಮನೇಲಿ ನಾವೇ ಮಾಡ್ಕೊಂಡು ಕುಡಿಯೋದಕ್ಕಾಗಿರ್ಬೋದು, ಈ ರೀತಿ ಸ್ಪೆಷಲಾಗಿ ಲೆಮನ್ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ನಾವು ಹೊರಗಡೆ ಹೋದಾಗ ಆಗಿರೋವಂಥ ಸುಸ್ತೆಲ್ಲ ತಕ್ಷಣಕ್ಕೆ ಮಾಯ ಆಗಿಬಿಡುತ್ತೆ. ಈಗ ನಾನು 2 ನಿಂಬೆಹಣ್ಣನ್ನು ನೀಟಾಗಿ ಹಿಂಡ್ಕೊಂಡು ಈ ರೀತಿ ಒಂದು ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಬೀಜ ಎಲ್ಲ ತೆಗೆದಿದ್ದೀನಿ. ಈಗ ಈ ರಸನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಲೋಟದಷ್ಟು ನಿಂಬೆಹಣ್ಣಿನ ರಸ ಇತ್ತು. ಇದಕ್ಕೆ ನಾನು 1/4 ಲೋಟದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಎಷ್ಟು ನಿಂಬೆಹಣ್ಣಿನ ರಸನ ತೊಗೊಂಡಿರ್ತೀವೋ ಅದಕ್ಕೆ 3 ಪಟ್ಟು ಆಗೋಷ್ಟು ಸಕ್ಕರೆನ ಹಾಕಿದ್ರೆ ಯಾವಾಗಲೂ ನಿಂಬೆಹಣ್ಣಿನ ಶರ್ಬತ್ತು ತುಂಬಾ ರುಚಿಯಾಗಿ ಬರುತ್ತೆ. ಅಥವಾ ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ನ ಇಷ್ಟಪಡ್ತೀರಾ ಅನ್ನೋದಾದರೆ 5 ಪಟ್ಟಷ್ಟು ಕೂಡ ಹಾಕೋಬೋದು. 1:3 ರೇಷಿಯೋ ಅಥವಾ 1:5 ರೇಷಿಯೋನಲ್ಲಿ ಸಕ್ಕರೆನ ಹಾಕೋಬೇಕು. ಈಗ ನಾನು ಇದೇ ಸಕ್ಕರೆ ಜೊತೆಗೇನೆ 2 ಏಲಕ್ಕಿನ ಈ ರೀತಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇನಿದೆ, ಎಲ್ಲರೂ ಇದೇ ರೀತಿ ಶರ್ಬತ್ನೇ ಮಾಡೋದು, ಅದನ್ನೇ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ರೆ ಖಂಡಿತ ಇಲ್ಲ. ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕಿದ್ರೆ ಈ ಶರ್ಬತ್ತಿನ ರುಚಿ ತುಂಬಾನೇ ಚೆನ್ನಾಗಾಗುತ್ತೆ ಅಂತ ಹೇಳಿ. ಇನ್ನು ಇದ್ರ ಜೊತೆ ನಾನು 1 ಇಂಚ್ನಷ್ಟು ಶುಂಠಿ ಹಾಗೆ ಸ್ವಲ್ಪ ರುಚಿಗೆ ಅಂತ ಹೇಳಿ ಉಪ್ಪನ್ನ ಹಾಕೊಂಡಿದ್ದೀನಿ. ಶುಂಠಿ ಆಪ್ಷನಲ್, ನೀವು ಬೇಕು ಅಂದರೆ ಹಾಕೋಬೋದು, ಹಾಕಿದ್ರೆ ಮಾತ್ರ ರುಚಿ ಚೆನ್ನಾಗಿರುತ್ತೆ. ಹಾಗೆ ನಾವಿಲ್ಲಿ ಯೂಸ್ ಮಾಡ್ತಾ ಇರುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಗೋಡಂಬಿ. ಇದನ್ನು ನಾನು 10 ನಿಮಿಷ ನೆನೆಸಿ ಆಮೇಲೆ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನೆನೆಸಿರೋಂಥ ಗೋಡಂಬಿ ಇಲ್ಲ ಅಂದರೆ ಹಾಗೇನೂ ಹಾಕಿ ನೀವು ಮಿಕ್ಸಿ ಮಾಡ್ಕೋಬೋದು. ನಾನಿಲ್ಲಿ 10 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. ಹಾಗೆ ಈಗ ಈ ರುಬ್ಕೊಂಡಿರೋ ಪೇಸ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಸ್ಪೆಷಲ್ ಲೆಮನ್ ಜ್ಯೂಸ್ ರೆಡಿ ಆಗುತ್ತೆ. ಈ ಥರ ಲೆಮನ್ ಜ್ಯೂಸ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇಲ್ಲಿ ನೀವು ಕಲರ್ ನೋಡ್ತಾ ಇರ್ಬೋದು ಎಷ್ಟು ವೈಟಾಗಿ ಬಂದಿದೆ ಅಂತ. ಮೇಯ್ನಾಗಿ ಇದರ ಪ್ಲಸ್ ಪಾಯಿಂಟ್ ಇದೇನೆ, ಯಾವಾಗಲೂ ನಿಂಬೆಹಣ್ಣಿನ ಶರ್ಬತ್ತು ಈ ಕಲರಲ್ಲಿ ಇರಲ್ಲ. ಸೊ ಇದು ವೈಟ್ ಆಗಿರೋದ್ರಿಂದ ಇದೇನೋ ಡಿಫ್ರೆಂಟ್ ಆಗಿರೋಂಥ ಜ್ಯೂಸ್ ಅಂತ ಅಂದ್ಕೊಳ್ತಾರೆ. ಜೊತೆಗೆ ಇದರಲ್ಲಿ ನಾವು ಗೋಡಂಬಿ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ಡಬಲ್ ಆಗಿರುತ್ತೆ. ನಾನು ಹೇಳೋದು ಬೇಡ, ಒಂದ್ಸಾರಿ ನೀವೇನೇ ಟ್ರೈ ಮಾಡಿ ನೋಡಿ, ಇದ್ರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಹಾಗೆ ಗೊತ್ತಲ್ವಾ, ಟ್ರೈ ಮಾಡಿದ್ಮೇಲೆ ತಪ್ಪದೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಇನ್ನು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇನ್ನು ಇದ್ರ ರುಚಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈಗ ಇದನ್ನು ಟೇಸ್ಟ್ ಮಾಡುವಂಥ ಟೈಮ್. ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು. ಈ ಲೋಟದಲ್ಲಿರುವಂಥ ಲಾಸ್ಟ್ ಅಂದರೆ ಕೊನೆ ಹನಿನೂ ಕೂಡ ಬಿಡಬಾರ್ದು, ಅಷ್ಟನ್ನು ಕುಡಿಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ. ಸೊ ಸಿಗ್ತೀನಿ ಮತ್ತೊಂದು ಹೊಸ ರುಚಿ ಜೊತೆ. ಅಲ್ಲಿವರೆಗೂ ಪ್ರೀತಿಯಿಂದ ಖುಷಿಯಾಗಿ ಅಡುಗೆ ಮಾಡ್ತಾಯಿರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಬಾಯ್ ಬಾಯ್. ಥ್ಯಾಂಕ್ ಯು.